ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಭವ್ಯ ಗೌಡ ಅವರ ಕರ್ಣ ಸೀರಿಯಲ್ ಸ್ಟಾಪ್ ಆಗಿದ್ರ ಬಗ್ಗೆ ಎಲ್ರಿಗೂ ಸಹ ಗೊತ್ತಿದೆ. ಭವ್ಯ ಗೌಡ ಅವರ ವಿರುದ್ಧ ಒಂದು ಸ್ಟೇ ಬರುತ್ತೆ. ಅವರು ಬೇರೆ ಚಾನಲಲ್ಲಿ ವರ್ಕ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಒಂದು ಸ್ಟೇಯನ್ನು ತಂದು ಕರ್ಣ ಧಾರಾವಾಹಿ ಪ್ರಸಾರ ಆಗೋದನ್ನು ತಡೆದಿದ್ರು ಅಂತಲೇ ಹೇಳ್ಬೋದು. ಈಗ ಕರ್ಣ ಸೀರಿಯಲ್ಗೆ ಇದ್ದಂತಹ ಅಷ್ಟು ಅಡಚಣೆಗಳು ದೂರ ಆಗಿದೆ. ಜೂನ್ 16ರಿಂದ ಪ್ರಸಾರ ಆಗಬೇಕಾಗಿದ್ದಂತಹ ಕರ್ಣ ಸೀರಿಯಲ್ ಸ್ಟಾಪ್ ಆಗಿದ್ದಕ್ಕೆ ಇಡೀ ಕರ್ನಾಟಕವೇ ಬೇಜಾರು ಪಟ್ಕೊಂಡಿತ್ತು ಅಂತ ಹೇಳ್ಬೋದು. ಆ ರೇಂಜ್ಗೆ ಈ ಒಂದು ಸೀರಿಯಲ್ ಮೇಲೆ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಂಡು ಕರ್ಣ ಸೀರಿಯಲ್ ನೋಡಬೇಕು ಅಂತ ಹೇಳಿ ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ದಂತೂ ನಿಜ. ಬಟ್ ಕರ್ಣ ಸೀರಿಯಲ್ ಯಾವಾಗ ಪ್ರಸಾರ ಆಗಲಿಲ್ಲೋ ಬೆಳಗ್ಗೆನೇ ಶುರುವಾಯಿತು ನೋಡಿ. ಏನಕ್ಕೆ ಶುರುವಾಗಲಿಲ್ಲ, ಯಾಕೆ ಶುರುವಾಗಿಲ್ಲ, ಯಾರಿಂದ ತೊಂದರೆ ಆಯಿತು ಅಂತ ಹೇಳಿ ಒಂದು ರಿಸರ್ಚೇ ನಡೆದ್ಬಿಡ್ತು ಅಂತ ಹೇಳ್ಬೋದು. ಆವಾಗ ಗೊತ್ತಾಗಿದ್ದು ಭವ್ಯ ಗೌಡ ಅವರ ವಿರುದ್ಧ ಒಂದು ಸ್ಟೇ ಬಂದಿದೆ. ಅವರು ಒಂದು ಅಗ್ರಿಮೆಂಟನ್ನು ಸೈನ್ ಮಾಡಿದ್ರು. ಆ ಅಗ್ರಿಮೆಂಟ್ಗೆ ತಕ್ಕ ಹಾಗೆ ಅವರು ನಡ್ಕೊಂಡಿಲ್ಲ ಇನ್ನೊಂದು ಚಾನಲಲ್ಲಿ. ಸೊ ಅದಕ್ಕೋಸ್ಕರ ಇನ್ನೊಂದು ಚಾನಲ್ ಅವರು ಈ ಒಂದು ಸ್ಟೇನ ತಂದು ಕರ್ಣ ಸೀರಿಯಲ್ ಪ್ರಸಾರ ಆಗೋದನ್ನು ನಿಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಿತ್ತು. ಬಟ್ ಇವಾಗ ಆ ಕೋರ್ಟಲ್ಲಿ ಇದ್ದಂತಹ ಕೇಸ್ ಕ್ಲಿಯರ್ ಆಗಿದೆ. ಕ್ಲಿಯರ್ ಆಗಿ ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಅವರ ಒಂದು ಪ್ರೋಮೋನ ಜಿ ಕನ್ನಡದಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಜಸ್ಟ್ 1 hour ಬಿಫೋರ್ ಈ ಒಂದು ಪ್ರೋಮೋನ ಅಪ್ಡೇಟ್ ಮಾಡಿದ್ದಾರೆ. ಭವ್ಯ ಗೌಡ ಅವ್ರ ಜೊತೆ ಕೂಡ ಕೊಲ್ಯಾಬ್ ಮಾಡಿ ಈ ಒಂದು ಪ್ರೋಮೋನ ಅಪ್ಡೇಟ್ ಮಾಡಿದ್ದಾರೆ. ಆ ಪ್ರೋಮೋದಲ್ಲಿ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ನಾಳೆ ಸಂಜೆ 8 ಗಂಟೆಗೆ ಅವ್ರು ಯಾವ ರೀತಿ ಮಾತನ್ನು ಕೊಟ್ಟಿದ್ರು, ಪ್ರತಿದಿನ ರಾತ್ರಿ 8 ಗಂಟೆಗೆ ಕರ್ಣ ನಿಮ್ಮ ಮುಂದೆ ಬರ್ತಾನೆ ಅಂತ ಹೇಳಿ, ಅದೇ ಟೈಮಿಂಗ್ಸ್ಗೆ ಸ್ವಲ್ಪ ಡಿಲೇ ಆಗಿದೆ ಅಷ್ಟೇ. ಅದೇ ಟೈಮಿಂಗ್ಸ್ಗೆ ಕರ್ಣ ನಾಳೆಯಿಂದ ಅಂದರೆ ಜುಲೈ 3ನೇ ತಾರೀಕಿಂದ ಕರ್ಣ ನಿಮ್ಮ ಮುಂದೆ ಇರ್ತಾರೆ. ಯಾರೆಲ್ಲ ಕರ್ಣ ಸೀರಿಯಲ್ ನೋಡಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಿದ್ರೋ ನೀವು ನಾಳೆಯಿಂದ ಕರ್ಣ ಸೀರಿಯಲ್ನ ನೋಡ್ಬೋದು. ತುಂಬ ಅರ್ಜೆಂಟ್ ಇದೆ ಅಂತ ಅನ್ನೋರು OTT ಪ್ಲ್ಯಾಟ್ಫಾರ್ಮಲ್ಲಿ ಈಗಾಗಲೇ ನಾಳೆ ತೋರಿಸುವಂತಹ ಎಪಿಸೋಡ್ದು ರಿಲೀಸ್ ಮಾಡಿದ್ದಾರೆ. OTT ಪ್ಲ್ಯಾಟ್ಫಾರ್ಮಲ್ಲಿ ಲೈಕ್ ನಾಳೆ ಯಾವ ರೀತಿ ಇರುತ್ತೆ ಇಂಟ್ರಡಕ್ಷನ್ ಸೀರಿಯಲ್ ಅನ್ನೋದು, ನಾಳೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಇವತ್ತೇ ವಿಡಿಯೋನ ಮಾಡಿ ಹಾಕಿದ್ದಾರೆ. ನಾಳೆ ನಾವು ಟಿವಿನಲ್ಲಿ ಏನು ನೋಡ್ಬೋದು ಅದು ಆಲ್ರೆಡಿ OTTನಲ್ಲಿ ಟೆಲಿಕಾಸ್ಟ್ ಆಗ್ತಿದೆ. ನಿಮಗೆ ತುಂಬ ಅರ್ಜೆಂಟ್ ಇದೆ, ನಿಮ್ಮ ಹತ್ರ ZEE5 ಸಬ್ಸ್ಕ್ರಿಪ್ಷನ್ ಇದೆ ಅಂತ ಅನ್ನೋರು ನಾಳೆ ರಾತ್ರಿ 8 ಗಂಟೆವರೆಗೂ ವೆಯ್ಟ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಇವತ್ತೇ ನೀವು OTT ಪ್ಲ್ಯಾಟ್ಫಾರ್ಮಲ್ಲಿ ನಾಳಿನ ಕರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡ್ಬೋದಾಗಿದೆ. ಒಟ್ಟಿನಲ್ಲಿ ಎಲ್ಲ ಅಡಚಣೆಗಳನ್ನು ಮೀರಿ ಕರ್ಣ ಸೀರಿಯಲ್ ನಿಮ್ಮ ಮುಂದೆ ಬರ್ತಿದೆ. ಆ್ಯಂಡ್ ಇವತ್ತು ಬಿಟ್ಟಿರುವಂತಹ ಪ್ರೋಮೋ ಒಂದು ರೀತಿ ನೆಕ್ಸ್ಟ್ ಲೆವೆಲಲ್ಲಿದೆ ಅಂತಲೇ ಹೇಳ್ಬೋದು. ಆ ರೇಂಜ್ಗೆ ಪ್ರೋಮೋ ಶೂಟನ್ನು ಮಾಡಿದ್ದಾರೆ. ಲೈಕ್ ಇದೊಂಥರ ಟಾಂಗ್ ಕೊಟ್ಟಂಗಿದೆ. ಯಾರ್ಯಾರು ನೆಗೆಟಿವ್ ಆಗಿ ಮಾತಾಡ್ತಿದ್ರೋ ಕರ್ಣ ಸೀರಿಯಲ್ ಸ್ಟಾಪ್ ಆಗುತ್ತೆ ಅಂತ ಹೇಳಿ ನೆಗೆಟಿವ್ ಆಗಿ ಮಾತಾಡ್ತಿದ್ರು, ಹಾಗೆ ಭವ್ಯ ಗೌಡ ಅವರು ಈ ಸೀರಿಯಲ್ಗೆ ಬೇಡ ಅಂತ ಹೇಳಿ ನೆಗೆಟಿವ್ ಆಗಿ ಮಾತಾಡ್ತಿದ್ರು. ಭವ್ಯ ಗೌಡ ಅವರು ಒಂಥರ ಲೈಕ್ ಐರನ್ ಲೆಗ್ ಇದ್ದ ಹಾಗೆ ಆ ಸೀರಿಯಲ್ಗೆ ಬಂದರು. ಅದಕ್ಕೋಸ್ಕರನೇ ಆ ಸೀರಿಯಲ್ ಫ್ಲಾಪ್ ಆಗುವಂಥ ಮಟ್ಟಕ್ಕೆ ಬಂದಿದೆ, ಸೀರಿಯಲೇ ಸ್ಟಾಪ್ ಆಗುವಂಥ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿ ಯಾರೆಲ್ಲ ಮಾತಾಡ್ತಿದ್ರು ಅವ್ರಿಗೆಲ್ಲ ಒಂದು ರೀತಿ ಟಾಂಗ್ ಕೊಟ್ಟಾಗಿದೆ ಅಂತಲೇ ಹೇಳ್ಬೋದು. ಆ ರೇಂಜ್ಗೆ ಮೇಕಿಂಗನ್ನು ಮಾಡಿದ್ದಾರೆ ಈ ಒಂದು ಪ್ರೋಮೋ ಶೂಟ್ನ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಯಾವುದೋ ಒಂದು ಫಿಲಮ್ ನೋಡ್ತಿದ್ದೀವೇನೋ, ಫಿಲಮ್ ಸಾಂಗ್ ಶೂಟ್ ನೋಡ್ತಿದ್ದೀವೇನೋ ಅನ್ನೋ ಮಟ್ಟಕ್ಕೆ ಈ ಒಂದು ಸಾಂಗ್ ಶೂಟನ್ನು ತೆಗೆದಿದ್ದಾರೆ. ಆ್ಯಂಡ್ ಆ ಸಾಂಗ್ ಶೂಟಲ್ಲಿ ಯೂಸ್ ಮಾಡಿರುವಂತಹ ಗ್ರಾಫಿಕ್ಸ್ ಎಲ್ಲವೂ ಸಹ ನೋಡೋದಕ್ಕೆ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಗ್ರಾಫಿಕ್ಸ್ ಆ ಲೊಕೇಶನ್ಸ್ಗೆ ತಕ್ಕ ಹಾಗೆ ಅವ್ರು ಹಾಕಿರುವಂತಹ ಕಾಸ್ಟ್ಯೂಮ್ಸು ಕೂಡ ತುಂಬ ಚೆನ್ನಾಗಿ ಕಾಣಿಸಿದೆ. ಕಿರಣ್ ರಾಜ್ ಅವರ ಕಾಸ್ಟ್ಯೂಮ್ ಆಗಿರ್ಬೋದು, ಭವ್ಯ ಗೌಡ ಅವರ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಎಲ್ಲವೂ ಸಹ ಒಂದಕ್ಕೊಂದು ಮ್ಯಾಚ್ ಮಾಡಿಕೊಂಡು ತುಂಬಾ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿ ಈ ಒಂದು ಪ್ರೋಮೋ ಶೂಟನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಭವ್ಯ ಗೌಡ ಅವ್ರನ್ನ ಇಟ್ಕೊಂಡು ಔಟ್ಡೋರ್ ಶೂಟಿಂಗನ್ನು ಮಾಡಿದ್ರೆ ನಮಗೆ ಮತ್ತೆ ತೊಂದರೆ ಆಗುತ್ತೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ಭವ್ಯ ಮತ್ತು ಕಿರಣ್ ರಾಜ್ ಅವರ ಒಂದು ಶೂಟಿಂಗನ್ನು ಎಲ್ಲೋ ಒಳಗಡೆ ಸೀಕ್ರೆಟಾಗಿ ಶೂಟ್ ಮಾಡಿ, ಯಾವುದೋ ಒಂದು ರೂಮಲ್ಲಿ ಸೀಕ್ರೆಟಾಗಿ ಶೂಟ್ ಮಾಡಿ ಅದಕ್ಕೆ ಗ್ರಾಫಿಕ್ಸನ್ನು ಯೂಸ್ ಮಾಡಿ ಈ ರೀತಿ ಒಂದು ಪ್ರೋಮೋನ ಬಿಟ್ಟಿದ್ದಾರೆ. ಒಂಥರ ನೆಕ್ಸ್ಟ್ ಲೆವೆಲ್ ಐಡಿಯಾ ಅಂತಲೇ ಹೇಳ್ಬೋದು. ಭವ್ಯ ಗೌಡ ಅವರ ಹೇಟರ್ಸ್ಗಂತೂ ಒಂಥರ ಬರ್ನಲ್ಲಿ ಕೊಟ್ಟರು ಕೂಡ ಅವ್ರಿಗೆ ಇರುವಂಥ ಉರಿ ಇವಾಗ ಸದ್ಯಕ್ಕೆ ಕಡಿಮೆ ಆಗೋದಿಲ್ಲ. ಲೈಕ್ ನೈಟ್ ನಿದ್ದೆ ಮಾಡ್ತಾರೋ ಇಲ್ವೋ ಅದೇ ಡೌಟ್ ಆಗಿದೆ. ಇವಾಗ ಕರ್ಣ ಸೀರಿಯಲ್ ಅವರು ಪ್ರೋಮೋ ಬಿಟ್ಟಿರೋದು, ನೈಟ್ ನಿದ್ದೆ ಮಾಡೋದು ಕೂಡ ಡೌಟ್ ಆಗಿದೆ. ಅವರ ನೆಗೆಟಿವ್ ಆಗಿ ಇಷ್ಟು ದಿವಸ ಟ್ರೋಲ್ ಮಾಡ್ತಿದ್ರಲ್ಲ ಭವ್ಯ ಗೌಡ ಅವ್ರನ್ನ, ಅವರೆಲ್ರಿಗೂ ಸಹ ಇವತ್ತು ರಾತ್ರಿ ನಿದ್ದೆ ಬರೋದೇ ಡೌಟ್ ಅಂತ ಹೇಳ್ಬೋದು. ಆ ರೇಂಜ್ಗೆ ಆ ಪ್ರೋಮೋ ಬಂದಿದೆ. ನಾವು ಇಷ್ಟೆಲ್ಲ ನೆಗೆಟಿವ್ ಆಗಿ ಟ್ರೋಲ್ ಮಾಡ್ತಿದ್ರು ಸಹ ಈ ಹುಡುಗಿ ದಿನದಿಂದ ದಿನಕ್ಕೆ ಬೆಳಿತಾನೆ ಹೋಗ್ತಿದ್ದಾಳಲ್ಲಪ್ಪ ಅಂತ ಹೇಳಿ ಎಷ್ಟು ಹುರ್ಕೊತಾರೋ ನಿಜಕ್ಕೂ ಗೊತ್ತಾಗ್ತಿಲ್ಲ. ಬಿಗ್ ಬಾಸ್ ಬಂದಾಗಿಂದನೂ ಸಹ ಗೀತಾ ಸೀರಿಯಲ್ ಮಾಡಬೇಕಾದ್ರೆ ಅಷ್ಟಾಗಿ ನೆಗೆಟಿವ್ ಆಗಿ ಟ್ರೋಲ್ ಮಾಡೋರು ಏನು ಜಾಸ್ತಿ ಇರಲಿಲ್ಲ. ಲೈಕ್ ಅಲ್ಲಿ ನಡೆಯುವಂಥ ಒಂದು ಗೀತಾ ಸೀರಿಯಲ್ ಎಪಿಸೋಡ್ಸ್ಗಳಲ್ಲಿ ಅಲ್ಲಿ ಬಂದಂತಹ ಒಂದಷ್ಟು ಸೀನ್ಸ್ಗಳನ್ನ ಟ್ರೋಲ್ ಮಾಡ್ತಿದ್ರು ಅಷ್ಟೇ. ಅದನ್ನು ಬಿಟ್ಟರೆ ಭವ್ಯ ಗೌಡ ಅವ್ರನ್ನ ಪರ್ಸ್ನಲ್ಲಾಗಿ ಟಾರ್ಗೆಟ್ ಮಾಡಿಕೊಂಡು ಅದಾದಮೇಲೆ ಅವ್ರು ಯಾವುದೇ ಒಂದು ಶೋಗೆ ಬಂದರೂ ಸಹ ಅವ್ರನ್ನ ಪರ್ಸ್ನಲ್ಲಾಗಿ ಟಾರ್ಗೆಟ್ ಮಾಡ್ತಿದ್ರು. ಲೈಕ್ ಬಿಗ್ ಬಾಸ್ ಶುರುವಾದಾಗ್ಲಿಂದನೂ ಅವ್ರನ್ನ ಪರ್ಸ್ನಲ್ಲಾಗಿ ಟಾರ್ಗೆಟ್ ಮಾಡ್ತಿರೋರೇ ಜಾಸ್ತಿ ಇದ್ದರು. ಅವರು ಲಾಯರ್ ಜಗದೀಶ್ ಅವ್ರ ಜೊತೆ ಒಂದಷ್ಟು ಮಾತುಕತೆನ ಮಾಡಿದಾಗ ಅವ್ರು ನಡ್ಕೊಂಡಂತಹ ರೀತಿಗೆ, ಲೈಕ್ ಅವ್ರು ತೋರಿಸಿದಂತಹ ಆ್ಯಟಿಟ್ಯೂಡ್ಗೆ ಅವ್ರಿಗೊಂಥರ ನೆಗೆಟಿವ್ ಆಗಿ ಟ್ರೋಲ್ ಮಾಡೋರು ಜಾಸ್ತಿ ಆಗಿದ್ದರು. ಬಟ್ ಅವರ ಒಂದು ಆಟನ ನೋಡಿ ಗುರ್ತಿಸ್ಕೊಂಡು ಅವ್ರನ್ನ ಪ್ರೀತಿಸೋರು ಅದಕ್ಕಿಂತ ಹೆಚ್ಚಾಗಿದ್ದರು ಅಂತಲೇ ಹೇಳ್ಬೋದು. ಸೊ ಆ ಕಾರಣಕ್ಕಾಗಿ ಭವ್ಯ ಗೌಡ ಅವ್ರಿಗೆ ಲೈಕ್ ನೆಗೆಟಿವ್ ಫ್ಯಾನ್ಸ್ಗಿಂತ ಪಾಸಿಟಿವ್ ಆಗಿ
ಅವ್ರನ್ನ ಟ್ರೋಲ್ ಮಾಡಿಕೊಂಡು ಪಾಸಿಟಿವ್ ಆಗಿ ಅವ್ರನ್ನ ಬೆಳೆಸಬೇಕು ಅಂತ ಇದ್ದವರೇ ಜಾಸ್ತಿ ಅಂತ ಹೇಳ್ಬೋದು. ಸೊ ಅಂತಹ ಫ್ಯಾನ್ಸ್ಗಳಿಗೆಲ್ಲ ತುಂಬಾ ಖುಷಿಯಾಗಿರುತ್ತೆ ಹೇಳಬೇಕು ಅಂತಂದರೆ. ಕಡೆಗೂ ಕಾರಣ ಸೀರಿಯಲ್ ಪ್ರೋಮೋ ಬಂದೇ ಬಿಡ್ತು. ನಿಮಗೆಲ್ಲ ಎಷ್ಟು ಖುಷಿ ಆಗ್ತಿದೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನ ಮಾಡಿ ಹಾಕ್ತಿದ್ರು ಆ್ಯಂಡ್ ಸಾಕಷ್ಟು ಜನ ವೀಡಿಯೋಸ್ಗಳನ್ನೂ ಸಹ ಮಾಡಿ ಹಾಕ್ತಿದ್ರು. ಲೈಕ್ ಕರ್ಣ ಸೀರಿಯಲಲ್ಲಿ ಹೀರೋಯಿನ್ ಚೇಂಜ್ ಆಗಿದ್ದಾರೆ ಅಂತ ಹೇಳಿ ವೀಡಿಯೋಸ್ಗಳನ್ನ ಮಾಡಿ ಹಾಕ್ತಿದ್ರು. ರಜನಿ ರಾಘವನ್ ಅವರು ಭವ್ಯಗೌಡ ಅವರ ಒಂದು ಸ್ಥಾನಕ್ಕೆ ಬಂದಿದ್ದಾರೆ, ಅಥವಾ ಮೋಕ್ಷಿತಾ ಅವರು ಭವ್ಯಗೌಡ ಅವರ ಸ್ಥಾನಕ್ಕೆ ಬಂದಿದ್ದಾರೆ ಅಂತ ಹೇಳಿ ಸಾಕಷ್ಟು ವೀಡಿಯೋಸ್ಗಳನ್ನ ಮಾಡಿ ಹಾಕಿದ್ದಾರೆ. ಯೂಟ್ಯೂಬಲ್ಲಾಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಕಮೆಂಟ್ಸ್ ಮಾಡುವ ಮುಖಾಂತರ ಆಗಿರ್ಬೋದು, ಸಾಕಷ್ಟು ಜನ ಈ ರೀತಿ ನೆಗೆಟಿವ್ ಆಗಿ ಹಾಕಿದ್ದಾರೆ. ಬಟ್ ಈ ರೀತಿ ಆಗ್ದಂತಹ ನೆಗೆಟಿವ್ ಕಮೆಂಟ್ಸ್ಗಳು ಎಲ್ಲವನ್ನೂ ಸಹ ಮೀರಿ ಈಗ ಭವ್ಯಗೌಡ ಅವರ ಒಂದು ಸೀರಿಯಲ್ಗೆ ಹೀರೋಯಿನ್ ಅನ್ನೋದು ಗೊತ್ತಾಗಿದೆ. ಆ್ಯಂಡ್ ಸಾಕಷ್ಟು ಜನ ಹೇಳ್ತಿದ್ರು ಭವ್ಯಗೌಡ ಅವರು ಈ ಒಂದು ಸೀರಿಯಲಲ್ಲಿ ವಿಲನ್ ಆಗಿ ಆ್ಯಕ್ಟ್ ಮಾಡ್ತಿದ್ದಾರೆ, ಹೀರೋಯಿನ್ ಅಲ್ಲ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಿದ್ರು. ಎಸ್, ಭವ್ಯಗೌಡ ಅವರು ಈ ಸೀರಿಯಲಲ್ಲಿ ವಿಲನ್ ಅಲ್ಲ, ಭವ್ಯಗೌಡ ಅವರು ಕೂಡ ಈ ಒಂದು ಸೀರಿಯಲಲ್ಲಿ ನಾಯಕಿಯಾಗಿಯೇ ಕಾಣಿಸ್ಕೊಳ್ತಿದ್ದಾರೆ. ಬಟ್ ನಮ್ರತಾ ಗೌಡ ಅವರ ಕ್ಯಾರೆಕ್ಟರ್ ಪಾತ್ರಕ್ಕೂ ಸಹ ಒಂದು ತುಂಬಾ ಪ್ರಾಮುಖ್ಯತೆ ಇದೆ. ಆ ಒಂದು ಪ್ರಾಮುಖ್ಯತೆ ಶುರುವಾಗೋದು ಸೀರಿಯಲ್ ಶುರುವಾಗಿ ಹಲವು ದಿನಗಳಾದ ನಂತರ. ಬಟ್ ಅಲ್ಲಿವರೆಗೂ ಸಹ ಭವ್ಯಗೌಡ ಅವರ ಪಾತ್ರಕ್ಕೆ ತುಂಬ ಪ್ರಾಮುಖ್ಯತೆ ಇರೋದು. ಭವ್ಯಗೌಡ ಅವರು ಏನು ನಿಧಿ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಆ ಒಂದು ಪಾತ್ರಕ್ಕೆ ತುಂಬ ಪ್ರಾಮುಖ್ಯತೆ ಇರೋದು ಭವ್ಯಗೌಡ ಅವರು. ಸೀರಿಯಲ್ ಶುರುವಾದಾಗಲಿಂದನೇ ಭವ್ಯಗೌಡ ಅವರ ಕ್ಯಾರೆಕ್ಟರ್ಗೆ ಪ್ರಾಮುಖ್ಯತೆ ಅನ್ನೋದು ಶುರುವಾಗೋಗುತ್ತೆ. ಸೊ ಇವಾಗ ನೀವೇ ಡಿಸೈಡ್ ಮಾಡಿ ಭವ್ಯಗೌಡ ಅವರು ಈ ಒಂದು ಸೀರಿಯಲಲ್ಲಿ ಹೀರೋಯಿನ ಅಥವಾ ವಿಲನ್ನ ಅಂತ ಹೇಳಿ. ಎಸ್, ಅಫ್ಕೋರ್ಸ್ ಸೀರಿಯಲಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಒಂದಷ್ಟು ಬದಲಾವಣೆಗಳು ಆಗುತ್ತೆ. ನಾವು ಹಿಂದಿ ಸೀರಿಯಲಲ್ಲಿ ನೋಡಿರುವಂತಹ ಪ್ರಕಾರ ಭವ್ಯಗೌಡ ಅವ್ರು ಏನು ನಿಧಿ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಆ ಕ್ಯಾರೆಕ್ಟರ್ ವಿಲನ್ ಆಗುವಂತಹ ಸಾಧ್ಯತೆ ಇದೆ. ಬಟ್ ಕನ್ನಡದಲ್ಲಿ ಸಾಕಷ್ಟು ಚೇಂಜಸನ್ನು ಮಾಡಿ ಕರ್ಣ ಸೀರಿಯಲ್ನ ನಮ್ಮ ಮುಂದೆ ಇಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಲೈಕ್ ಇಲ್ಲಿಗೆ ನಮ್ಮ ಕನ್ನಡ ಆಡಿಯನ್ಸ್ಗೆ, ನಮ್ಮ ಕರ್ನಾಟಕದ ಆಡಿಯನ್ಸ್ಗೆ, ಕನ್ನಡ ಆಡಿಯನ್ಸ್ನ ಹೇಗೆ ಹಿಡಿದಿಟ್ಕೊಳ್ಬೇಕು, ಕರ್ಣ ಸೀರಿಯಲ್ ನೋಡೋ ರೀತಿ ಹೇಗೆ ಹಿಡಿದಿಟ್ಕೊಳ್ಬೇಕು, ಕರ್ಣ ಸೀರಿಯಲ್ ನೋಡೋದಕ್ಕೆ ಫ್ಯಾನ್ಸ್ಗಳು ಕಾಯ್ತಾ ಇರಬೇಕು, ಆ ರೀತಿ ಕನ್ನಡ ಆಡಿಯನ್ಸ್ನ ಹೇಗೆ ಗ್ರ್ಯಾಬ್ ಮಾಡಬೇಕು, ಯಾವ ಥರ ಸ್ಟೋರಿನ ಕೊಟ್ಟರೆ ನಮ್ಮ ಕನ್ನಡ ಸೀರಿಯಲ್ನ ಜನಗಳು ಬಿಡದೆ ನೋಡ್ತಾರೆ ಅನ್ನೋದು ಶ್ರುತಿ ನಾಯ್ಡು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಶ್ರುತಿ ನಾಯ್ಡು ಅವರು ಇದೇ ಮೊದಲನೇ ಸೀರಿಯಲ್ ಮಾಡ್ತಿರೋದಲ್ಲ, ಅವ್ರು ಆಲ್ಮೋಸ್ಟ್ ಒಂದು 7 ಇಂದ 8 ಇಯರ್ಸ್ವರೆಗೂ ಈ ಒಂದು ಸೀರಿಯಲ್ ಇಂಡಸ್ಟ್ರಿನಲ್ಲಿ ಸೀರಿಯಲ್ಸ್ಗಳನ್ನ ಮಾಡ್ತಾ ಬಂದಿದ್ದಾರೆ. ಸೊ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾವ ಸ್ಟೋರಿನ ಯಾವ ರೀತಿ ಕೊಟ್ಟರೆ ಜನಗಳು ನೋಡ್ತಾರೆ, ಸೀರಿಯಲ್ನ ಬಿಡದೆ ನೋಡ್ತಾರೆ. ಆ್ಯಂಡ್ TRPನ ನಾವು ಬಿಡದೆ ಟಾಪ್ ಲೆವೆಲಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಈ ಕಾರಣಕ್ಕಾಗಿ ಹಿಂದಿನಲ್ಲಿ ಬಂದಂತಹ ಸೀರಿಯಲ್ನೇ ಡಿಟ್ಟೋ 100% ಇಲ್ಲಿ ಡಬ್ ಮಾಡ್ತಿಲ್ಲ, ಒಂದಷ್ಟು ಚೇಂಜಸ್ಗಳನ್ನ ಮಾಡಿದ್ದಾರೆ. ಆ್ಯಂಡ್ ಆ ಚೇಂಜಸ್ ಎಲ್ಲವೂ ಕೂಡ ನಿಮಗೆ ಇಷ್ಟ ಆಗುತ್ತೆ. ಹಿಂದಿನಲ್ಲೂ ಕೂಡ ಈ ಒಂದು ಸೀರಿಯಲ್ ತುಂಬಾ ಹಿಟ್ಟಾಗಿತ್ತು ಆ್ಯಂಡ್ ಕನ್ನಡದಲ್ಲೂ ಕೂಡ ಈ ಒಂದು ಸೀರಿಯಲ್ ತುಂಬ ಹಿಟ್ಟಾಗುತ್ತೆ. ಪ್ರೋಮೋನೇ ಈ ರೇಂಜ್ಗೆ ಬರ್ತಿದ್ದಾವೆ ಅಂತಂದರೆ ಇನ್ನು ಸೀರಿಯಲ್ ಯಾವ ರೇಂಜ್ಗೆ ಇರುತ್ತೆ ನೀವೇ ಜಸ್ಟ್ ಥಿಂಕ್ ಮಾಡಿ ನೋಡಿ. ಎಸ್, ಫೈನಲಿ ಕರ್ಣ ಈಸ್ ಬ್ಯಾಕ್, ಭವ್ಯಗೌಡ ಈಸ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋನ ನೋಡಿದ್ದೀರಾ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.